ಇನ್ನೊಂದು ವಿಚಾರ ಏನು ಕೇಳಿದೀವಿ ಅಂದ್ರ ಏನ್ರಿ ನಾವು ನೀವು ಎಲ್ಲಾ ಗಂಡುಗಳು ಹೆಣ್ಣು ಮಕ್ಕಳ ಕರುಳೊಳಗ ತಾಳಿಯನ್ನ ಕಟ್ತೀವಿ. ನಮ್ಮ ಸೈಬರ್ ಧರ್ಮದೊಳಗ ಗಂಡ ಹೆಂಡತಿ ಕೊಳ್ಳಾಗ ತಾಳಿ ಕಟ್ಟಬಾರ್ದ ಅಂತೇಳಿ ಯಾರ ಶಾಪ ಆಗೈತಿ ಅತ್ತ ಕೇಳಿದ ಕ್ಷಣಕ್ಕೆ ಮಾಸ್ತರ್ ಉತ್ತರ ಕೊಟ್ಟ. ತಾವೆಲ್ಲ ಕೇಳಿದ್ರಿ ಕೇಳ್ಯಾರ. ಏನು ಉತ್ತರ ಕೊಟ್ಟಂದ್ರ ಪ್ರಥಮದಾಗ 2 ಮಂಗ್ಯ ಇದ್ದು ಅತ್ತ. ಹೌದು. ಆ ಮಂಗ್ಯಾಕ ಪರಮಾತ್ಮ ಗಂಡ ಮಂಗ್ಯಾಕ ಎಲ್ಲಾ ಹಣ್ಣು ತಿನ್ನ ಕರೆ ಒಂದು ಹಣ್ಣು ತಿನ್ನಬ್ಯಾಡ ಅಂತ ಹೇಳಿದ್ದ. ಅದ ಮಾವಿನ ಹಣ್ಣ. ಮಂಗ್ಯ ಅದನ್ನ ಮಾತು ಕೇಳಾರ್ದ ಹಣ್ಣು ತಿತ್ತು. ಕಾಮ ಉತ್ಪತ್ತಿಯಾಗಿ ಮಂಗ್ಯ 2 ಕೂಡಿದು ಈಗಾದ್ರೂ ಅವರ ಧರ್ಮದೊಳಗ ಕಾಕಾಚಿಗವನ ಮಕ್ಕಳನ್ನ ಮದುವೆ ಆಗ್ತಾರು. ಆವ ಕಾರಣಕ್ಕಾಗಿ ತಾಳಿಯನ್ನ ಕಟ್ಟಿಲ್ಲತ್ತ ಮಾಸ್ತರ್ ಹೇಳ್ತಾರ. ಮಾಸ್ತರ್ ಉತ್ತರ ನಿನಗೆ ಸ್ಪಷ್ಟವಾಗಿ ಗೊತ್ತಿತ್ತು, ಉತ್ತರ ಕೊಡ್ರಿ. ಯಾಕಂದ್ರ ಸಾಹೇಬ್ರು ನಮ್ಮ ಮುಂದೆ ಕೂತಾರಿಲ್ಲಿ. ಅವರು ಕೇಳಿದ ಪ್ರಶ್ನೆಕ ಉತ್ತರ ಹೌದರ ಅನ್ಬೇಕಲ್ಲ. ಹೌದಾ? ಅವರ ಧರ್ಮದೊಳಗೆ ಒಬ್ಬ ಮದುವೆ ಆಗಬೇಕಾದ್ರ ಮಾಸ್ತರ್ ಸ್ವಲ್ಪ ಚಿತ್ತ ಕೊಟ್ಟು ಕೇಳ್ರಿ. ಅವರ ಧರ್ಮದೊಳಗೆ ಒಬ್ಬ ಮದುವೆ ಆಗಬೇಕಾದ್ರ ಹೆಣ್ಣು ತೋರಿಸಲಾರ್ದ ಬಾಗಿಲಿಗೆ ಒಂದು ಪಡದ ಹಾಕಿ ಒಳಗೆ ಹೆಣ್ಣು ಕುಂಡ್ರಿಸಿ ಅವ್ರ ಧರ್ಮದಾಗ ಒಬ್ಬನ ಮದುವೆ ಮಾಡ್ಯಾರ. ಆವಾಗ ನನಗೆ ಯಾವಾಗ ಹೆಣ್ಣು ತೋರಿಸಲಾರ್ದ ಪಡದೆಯನ್ನು ಹಾಕಿ ಒಳಗೆ ಹೆಣ್ಣಿಟ್ಟು ಮದುವೆ ಮಾಡಿ ಕೊಟ್ಟಾರೆ ಅಂದ ಬಳಕ ನಮ್ಮ ಧರ್ಮದಾಗ ಯಾರು ಹೆಣ್ಣು ನೋಡ್ಲಾರ್ದ ಮದುವೆ ಆಗ್ಲಿ ಅಂತ ಅವನ ಶಾಪ ಆಗೈತಿ. ಅವನ ಹೆಸರು ನಿನಗ ಗೊತ್ತಿತ್ತು, ಮುಂದಿನ ಸಂಧಿಗೆ ಉತ್ತರ ಕೊಡ್ರಿ. ಗೊತ್ತಿರ್ಲಿಲ್ಲ ಸುಮ್ಮ ಅದನ್ನ ಕಿಂಚಾಡಕ್ ಹೋಗ್ಬೇಡ, ಅಲ್ಲೇ ಬಿಟ್ಟು ಬಿಡ. ಇಷೆ ಹುಗ್ಗಿ ಉಂಡು ಬಂದದ ವಿಷಯ ಇಲ್ಲ ಐತಿ. ಹೌದಾ? ಹೌದು. ಅದಕ್ಕೆ ವಿಚಾರ ಏನೈತೆ ಅಂದ್ರ ಏನ್ರಿ ಅವ್ರು ಹೇಳ್ತಾರ ಮಾಸ್ತರ. ಅವರು ಒಂದು ಕೇಳಿದ್ರಿ ಸಾಹೇಬ್ರ ನಮ್ಮನ ಏನ್ ಕೇಳ್ಯಾರ ಅಂದ್ರ ಅದೇ ನನ್ನ ಸಾಹೇಬರ ಧರ್ಮದೊಳಗೆ ಹೆಣ್ಣು ಮಕ್ಕಳ ಸ್ಮಶಾನ ತನಕ ಮಣ್ಣು ಕೊಡ್ಲಾಕ ಹೋಗಂಗಿಲ್ಲ. ಕೇಳ್ಯಾರಲ್ರಿ ಹಿರಿಯರ್? ಹೆಣ್ಣು ಮಕ್ಕಳ ಸ್ಮಶಾನ ತನಕ ಮಣ್ಣು ಕೊಡ್ಲಾಕ ಹೋಗಂಗಿಲ್ಲ. ಮಸೀದಿ ಒಳಗ ನಮಾಜ್ ಮಾಡ್ಲಾಕ ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ ಅಂತೇಳಿ ನಮ್ಮನೊಂದು ಪ್ರಶ್ನೆಯನ್ನು ಕೇಳ್ಯಾರ. ಸಮಾಧಾನ ಒಂದೊಂದ ಹೇಳ್ತಾನೆ. ಗಂಡು ಮಕ್ಕಳು ಹೆಣ ಹೊರ್ತಾರ. ಏನ್ ನನ್ ತಿತ್ತಿ ಅನ ವರಲಕ್ಷ್ಮಿ ನಿಂದು ಒಂದ್ ಐತಿ ಗಪ್ಪ, ನೀನು ಕಳ್ಸಕ್ಕೆ. ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಹೆಂಗ್ರಿ ಮಾಸ್ತರ, ಇಸ್ಲಾಂ ಧರ್ಮದೊಳಗೆ ಹೆಣ್ಣು ಮಕ್ಕಳು ಯಾಕೆ ಸ್ಮಶಾನಕ್ಕೆ ಹೋಗಂಗಿಲ್ಲ? ಹೌದಾ? ಸ್ಪಷ್ಟವಾಗಿ ಕೇಳ್ಕೊ ಮಾಸ್ತರ. ಅವರ ಧರ್ಮದೊಳಗೆ ತ್ರಿಕಾಲ ಜ್ಞಾನಿಯಾದ ಮೈಬೂ ಸುಬಾನಿ. ಹೌದಾ? ಅವರ ಅಪ್ಪ ಅಬು ಸುವಾನಿ. ಮೈಬೂ ಸುಬಾನಿ ಅಪ್ಪ ಅಬು ಸುವಾನಿ ದಿನನಿತ್ಯ ನಮಾಜ್ ಮಾಡಕ್ ಹೋಗಿದ್ದ. ಒಂದು ದಿವಸ ಅಬು ಸುವಾನಿಯ ಹೆಂಡತಿ ಹೇಳ್ತಾಳ, ಅಲ್ರಿ ದಿವಸ ನೀವು ನಮಾಜ್ ಮಾಡಕ್ ಹೋಗಿರಿ, ಮೈಬೂ ಸುಬಾನಿ ಮಗ ಅದಾನ್, ಅವನು ಒಂದ್ ಸ್ವಲ್ಪ ನಮಾಜ್ ಕರ್ಕೊಂಡು ಹೋಗ್ರಿ, ನಮ್ಮ ಧರ್ಮದ ಪದ್ಧತಿ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಅಂದಾಗ ಆಯ್ತು ನಾಳಿಂದ ಕರ್ಕೊಂಡು ಹೋಗ್ಕನಂತೇಳಿ ಅಬು ಸುವಾನಿ ಮೈಬೂ ಸುಬಾನಿ ಏನ್ ಮಾಡಿದ್ರ ಅಂದ್ರ ಮುಂದ ಅಪ್ಪ ಹೋದ. ಹೌದು. ಹಿಂದಿಂದ ಮಗ ಹೋದ. ಹೌದಾ? ಹಿಂದಿಂದ ಮಗ ಹೋದ, ಮುಂದ ಅಪ್ಪ ಹೋದ. 3 ದಿವಸ ಹೋಗಿ ಬಂದ್ರು. 3ನೇ ದಿವಸಕ್ಕೆ ಹೆಂಡತಿ ಕೇಳ್ತಾಳ, ಏನತ್ರಿ? ಅಲ್ರಿ 3 ದಿವಸ ಆತ ಮಗನ ಕರ್ಕೊಂಡು ನಮಾಜ್ ಕೊಂಟಾರಿ. ಮಗ ಮತ್ತ ನಮಾಜ್ ಹೆಂಗ್ ನಡ್ದತಿ ಅಂದಾಗ ಅವಾಗ ಹೇಳ್ತಾನ ಅಪ್ಪ, ಏನತ್ತ? ಮಗ ನನ್ನ ಜೋಡಿ ನಮಾಜ್ಗೆ ಬಂದೇ ಇಲ್ಲ. ಮತ್ತ ಹಂಗಾದ್ರೆ ಎಲ್ಲಿ ಹೋದ? 4ನೇ ದಿವಸಕ್ಕೆ ನೋಡ್ಬೇಕಂತ ಹೇಳಿ ಅಪ್ಪ ಮುಂದೆ ಹೋದ, ಮೈಬೂ ಸುಬಾನಿ ಮಗ ಹಿಂದ್ ಹೋದ. ಅವ್ರ ತಾಯಿ ಹಿಂದಿಂದ ಮಗನ ನೋಡ್ಬೇಕತ್ತ ಹಿಂದಿಂದ ಹೋದ್ರು. ಹೌದಾ? ಹೋದ ಕ್ಷಣಕ್ಕ ಅಪ್ಪ ಅಬು ಸುವಾನಿ ಮಸೀದಿಗೆ ಹೋದ, ಮಗ ಸ್ಮಶಾನಕ್ಕೆ ಹೋದ. ತಾಯಿ ರೋಡ್ ಮೇಲೆ ನಿಂತ್ಕೊಂಡ ನೋಡ್ತಾಳ್ರಿ. ಮಗ ಮೈಬೂ ಸುಬಾನಿ ಏನ್ ಮಾಡ್ತಾನೆ? ಒಂದು ಕೆಬ್ಬನ ಚಡಿಯನ್ನ ತಗೊಂಡ ಅಲ್ಲಿ ಹುಗುದಿರ್ತಕ್ಕಂತ ದೇಹದ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಸಮಾಧಿ ಮ್ಯಾಲ ಬಡದ ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡ್ಲಾಕ್ ಹಚ್ಚಿದ್ದ. ಹೌದಾ? ಇನ್ನಾದ್ರೂ ಸಹಿತ ನಮ್ಮ ಸಾಹೇಬರ ಧರ್ಮದಾಗ ಮಣ್ಣು ಕೊಡ್ಲಾಕ್ ಹೋದ್ರ ಸ್ಮಶಾನದಾಗ ಮೊದಲು ನಮಾಜ್ ಆಕತಿ. ಯಾಕ್ರಿ ಸಾಹೇಬ್ರ? ನಮಾಜ್ ಆಕತಿ. ಅವಾಗ ಸತ್ತಿರ್ತಕ್ಕಂತ ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡಕ್ ಹಚ್ಚಿದ. ಹೌದಾ? ನಮಾಜ್ ಮಾಡಕ್ ಹಚ್ಚಿದ. ಆವಾಗ ಈಗ ತಾಯಿ ನಿಂತ್ಕೊಂಡು ನೋಡ್ತಾಳ್ರಿ.
ಈ ತಾಯಿಯ ತಮ್ಮ ಹೌದು ಸತ್ತ ಬರೇ 3 ತಿಂಗಳಾಗಿತ್ತು. 3 ತಿಂಗಳಾಗಿತ್ರಿ. ತಾಯಿಯ ತಮ್ಮ ಸತ್ತ 3 ತಿಂಗಳಾಗಿತ್ತು. ಹೌದು ಆವಾಗ ತಮ್ಮನು ನೋಡಿ ತಾಯಿ ಅಳಾಕತ್ತಾಳ. ಅಳಾಕತ್ತಾಳ್ರಿ. ಅವಾಗ ಮಗ ಹೇಳ್ತಾಳ ಏನತ್ರಿ? ಏ ಮೈಬೂ ಸುಬಾನಿ, ಹೌದು ಏ ಮೈಬೂ ಸುಬಾನಿ, ಆಹಾ. ಎಂತ ತ್ರಿಕಾಲ ಜ್ಞಾನಿ ಇದೀವೋ ಯಪ್ಪ ನೀ. ಹೌದು. ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡ್ಲಾಕ್ ಹಚ್ಚಿ ಹಚ್ಚೇದಿ. ಅಲ್ಲಿ ನಿಮ್ಮ ಮಾವ ನನ್ನ ತಮ್ಮ ಹೌದು ಸತ್ತ 3 ತಿಂಗಳಾಗೈತಿ. ಅವನು ಎದ್ದು ನಮಾಜ್ ಮಾಡಕ್ ಹಚ್ಚ. ಹೌದು. ಅವನ ಸಂಜೆಕ್ ಮನಿಗೆ ಕರ್ಕೊಂಡು ಬಾರೋ ಮೈಬೂ ಸುಬಾನಿ ಅಂತಾಳ್ರಿ. ತಾಯಿ ಹೇಳು. ಆಹಾ. ಅವಾಗ ಮಗ ತಾಯಿಗೆ ಹೇಳ್ತಾನ, ಏನತ್ರಿ? ತಾಯಿ ಆತ್ಮವನ್ನ ಎಬ್ಬಿಸಿ ನಮಾಜ್ ಮಾಡುವ ಹೊತ್ನ್ಯಾಗ ಹೆಣ್ಣ ಮಕ್ಕಳು ಬಂದ್ರ ಇಲ್ಲಿ ಬಗ್ನಕತ್ತಾಯಿ. ಹೌದು ಸ್ವಲ್ಪ ನೀ ಬರ್ಲಾಕ್ ಹೋಗ್ಬೇಡ ತಾಯಿ, ಇದೊಂದು ಬಂದದಿ ಮನಿಗೆ ಹೋಗತ್ತ ಕಳಿಸಿದ. ಕಳಿಸಿದ ತಾಯಿ ಕೇಳಲಿಲ್ಲ. ಇಲ್ಲ. ಮತ್ತೊಂದು ದಿವಸ ಮರುದಿವಸ ಮಗ ಮತ್ತ ಸ್ಮಶಾನಕ್ಕೆ ಬಂದ. ಅಪ್ಪ ಮಸೀದಿಗೆ ಹೋದ. ತಾಯಿ ಕೇಳಲಿಲ್ಲ. ಇಲ್ಲ. ತಾಯಿ ಕರಳ ತಮ್ಮನ ನೋಡ್ಬೇಕನ್ನೋ ಆಸೆ ಆತ್ರಿ. ದುಃಖ ತಾಳಲಿಲ್ಲ. ಆಹಾ. ಇನ್ನ ಮಗನ ಮುಂದೆ ಹಂಗ ಹೋದ್ರ ಬೇಯ್ತಾನಂತ ಹೇಳಿ ಮೈ ತುಂಬ ಒಂದು ಕರಿ ಅರಿವಿಯನ್ನ ಧರಿಸಿ. ಹೌದಾ? ಮೈ ತುಂಬ ಒಂದು ಕರಿ ಅರಿಬಿಯನ್ನ ಧರಿಸಿ ಆಹಾ. ಮುಖ ಕಾಣಲಾರ್ದಂಗ ಮೋತಿ ಮುಂದ ಅರಿಬಿ ಬಿಟ್ಕೊಂಡ. ಹೌದಾ? ಹೌದು. ಹೋಗ್ತಾಳ ಸ್ಮಶಾನ ಹತ್ರ. ಆಹಾ. ಮಗ ನೋಡಬಾರ್ದತ್ತ ಮೋತಿ ಮ್ಯಾಗಿನ ಅರಿಬಿ ಎಬ್ಬಿಸಿ ತನ್ನ ತಮ್ಮನ ನೋಡಿ ಒಳಗ ಅಳುತ್ತಿದ್ಳು. ಅಳ್ತಿರ್ತಾಳ. ಮೋತಿ ಮ್ಯಾಗಿನ ಅರಿಬಿ ಎಬ್ಬಿಸಿ ಅಳುತ್ತಿದ್ಳು. ಹೌದು. ಆವಾಗ ದುಃಖ ತಾಳಲಾರಕ್ಕಾಗಿ ತಮ್ಮನ ಒದರಿ ಬಿಡ್ತಾಳ. ಹೌದು. ಏ ತಮ್ಮ, ತಮ್ಮ ನಿನ್ನ ನಮಾಜ್ ಮಾಡ್ಲಾಕ್ ಹಚ್ಚಿದ ಅವ್ ನನ್ನ ಮಗ ಮಗದಾನ. ಮೈಬೂ ಸುಬಾನಿ ನನ್ನ ಮಗ. ಹೌದು. ಏ ತಮ್ಮ, ಆಹಾ. ನಿನ್ನ ನೋಡಿ ನನಗೆ ದುಃಖ ತಾಳವತ್ತು. ಹೌದು. ಇವತ್ತು ಸಂಜೆಕ ಆ ಮಗನ ಜೋಡಿ ನೀನು ಮನೆಗೆ ಬಂದು ಬಿಡು ಅಂದಾಕ್ಷಣಕ್ಕ ಆಹಾ. ಮಗ ಸಿಟ್ಟಿಗೆದ್ದು ಶಾಪ ಕೊಟ್ಟಾನ. ಅಲ್ಲ ತಾಯಿ, ಆಹಾ. ಸ್ಮಶಾನಕ್ಕೆ ಹೆಣ್ಣ ಮಕ್ಕಳು ಬರಬಾರ್ದತ್ತ ನಿನ್ನೆ ಹೇಳಿನಿ. ಆದ್ರೂ ಮತ್ತೆ ಇವತ್ತು ಬಂದದಿ. ಇನ್ನು ಒಟ್ಟ ಯಾವಾಗೂ ಯಾವ ಕಾಲಕ್ಕೂ ಹೆಣ್ಣ ಮಕ್ಕಳ ಸ್ಮಶಾನಕ್ಕೆ ಬರಬಾರ್ದತ್ತ ಹೇಳಿ ಮೈಬೂ ಸುಬಾನಿ ಶಾಪ ಆಗೈತಿ. ಹೆಣ್ಣ ಮಕ್ಕಳ ಸ್ಮಶಾನಕ್ಕೆ ಬಂದಿಲ್ಲ. ಚಂದದ್ ನಡ್ದತ್ತೇನೆ. ಆಹಾ. ಹೌದಾ? ಹೌದು ಮಾಸ್ತರ, ನೀ ಕೇಳುವಂತ ಪ್ರಶ್ನೆಕ್ ನೇರವಾದ ಉತ್ತರ ಅಲ್ಲ ಅಂದಿ. ನಿನ್ನ ಉತ್ತರ ಯಾವ್ದೈತಿ ಮುಂದಿನ ಸಂಧಿಗೆ ತಗೊಂಡು ಬಾ. ಹೌದಾ? ಇನ್ನು ವಿಚಾರ ಏನಪ್ಪಾ ಅಂತ ಕೇಳಿದ್ರ ಏನ್ರಿ? ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಹೋಗ್ಯಾರು. ಮಾಸ್ತರ್ ಒಂದು ಮಾತು ಹೇಳ್ತಾನ ನಿನಗೆ. ಏನ್ರಿ? ಇನ್ನು ಹಲವಾರು ವಿಷಯಗಳದಾವ್. ಅದಾವ್ರಿ. ಒಂದು ಮಾತ, ನನ್ನ ಹೆಂಡತಿ ಅದಾಳ ಗಿಡ್ಡ, ನನಗ ಹೊಡಿಬ್ಯಾಡ ಅಂತಾಳ ಸಡ್ಡ ಹೊಡೆದ ನಾ ಗುಡ್ಡ ನೆಗಿವಿದೇನ ನಿಂದೆ ಅಂತದ ಎಡ್ಡ ಅತ್ತ ಅವ್ರ ನಮಗೆ ಹೇಳ್ಯಾರ. ಸಡ್ಡ ಹೊಡೆದ ಗುಡ್ಡ ನೆಗಿವೇನತ್ತ ಅವ್ರು ಹೇಳ್ತಾರ ಹಿರಿಯಾರ. ನಮಗ ನಿಮಗ ಗೊತ್ತಿರುವಂಗ ಒಬ್ಬ ಗುಡ್ಡ ಎತ್ತಿವ್ಯಾನ. ಯಾರ? ಬಾಲ ಬ್ರಹ್ಮಚಾರಿ ಹನುಮಪ್ಪ. ಹೌದಾ? ನನ್ನ ಹೆಂಡತಿ ಅದಾಳ ಗಿಡ್ಡ, ನನಗ್ ಹೊಡಿಬ್ಯಾಡ ಅಂತಾಳ ಸಡ್ಡು ಹೊಡೆದ ಗುಡ್ಡ ನಿಗವೇನಂತ ಅವ್ ಹೇಳ್ತಾರ. ಹನುಮಪ್ಪ ಹೆಂಡತಿ ಮಾತು ಕೇಳಿ ಸಡ್ಡು ಹೊಡೆದ ಗುಡ್ಡ ನಿಗವೇನನ್ರಿ. ಅವ ಸಂಜೀವಿನಿ ಕಡ್ಡಿಯನ್ನ ತರಾಕ್ ಹೋಗಿದ್ದ. ಕಡ್ಡಿ ಸಿಗಲಿಲ್ಲ, ಗುಡ್ಡ ತಗೊಂಡು ಬಂದ. ಹೌದಾ? ನೀವು ನನ್ನ ಹೆಂಡತಿದಾಳ ಗಿಡ್ಡ, ಹೆಂಡತಿ ಬ್ಯಾಡ ಅಂದ್ರು ಸಡ್ಡು ಹೊಡೆದ ಗುಡ್ಡ ನಿಗವೇನಂತ ನೀ ಹೇಳ್ತಿ. ಹೆಂಡತಿ ಮಾತು ಕೇಳಕೊಂದು ಸಡ್ಡು ಹೊಡೆದ ಗುಡ್ಡ ನಿಗಿವಿದ ಹನುಮಂತನ ಬಿಟ್ಟು ಬ್ಯಾರೆ ಇದ್ರ ಮುಂದಿನ ಸಂಧಿಗೆ ಯಾರದಾರ ತಗೊಂಡು ಬಾ ಮಾಸ್ತರ. ತಗೊಂಡ್ ಬಾ. ಯಾರ ನೆಗ್ಯಾರ ಗುಡ್ಡ? ಅವ್ ಕಾಕ ಏನಂತಾನ ಗೊತ್ತೇನ? ಏನಂತಾರ? ಈಗ ತಂಗಿ ಯಾಕೆ ಸಡ್ಡು ಬಡಿವಾಳ ಹೇಳು? ಯಾಕೆ ಹೊಡೆಯಳು? ಊಟ ಮಾಡಿ ಬಂದಾಳು, ಸಡ್ಡು ಬಡಿ ಬಿಡ್ದು ಹೂಸ್ಗೀಸ್ ಬಿಟ್ಟಾಳ್ತ. ಹೌದು. ಅದಕ್ಕ ವಿಚಾರ ಏನಾಗೈತಿ ಅಂದ್ರ ಏನ್ರಿ ಮಾಸ್ತರ, ಕೇಳುವಂತ ವಿಷಯಕ್ಕ ಹೇಳುವಂತ ವಿಷಯಕ್ಕ ಒಂದಿಟ್ಟರ ಹೊಂದಾಣಿಕೆ ಆಗ್ಬೇಕ್ರಿ. ಹೌದಾ? ಹೌದು. ಹೇಳುವಂತದಕ್ಕ ಹೊಂದಾಣಿಕೆ ಆಗ್ಬೇಕ್ರಿ. ಬಾಲ ಬ್ರಹ್ಮಚಾರಿ ಹನುಮಪ್ಪ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಾಗ ಅವನ ಬದುಕಿಸೋ ಸಲುವಾಗಿ ಸಂಜೀವಿನಿ ಕಡ್ಡಿ ಅಂತರ್ಲಾ ಕಳಿಸಿದ್ರು. ಕಡ್ಡಿ ಸಿಗಲಿಲ್ಲ, ಗುಡ್ಡ ಎಲ್ಲ ಬಿದ್ದು ಹುಡುಕ್ಯಾಡಿ ಬಂದ. ಅವ ಕಡ್ಡಿ ಸಿಗಲಾರಕ ಗುಡ್ಡ ತಗೊಂಡು ಬಂದಾನ ಬಾಲ ಬ್ರಹ್ಮಚಾರಿ ಹನುಮಪ್ಪ. ಅವ ಹೆಂಡತಿ ಮಾತು ಕೇಳಿ ಎತ್ತಿವಿಲ್ಲ, ಸಡ್ಡು ಹೊಡೆದು ಎತ್ತಿವಿಲ್ಲ, ಕಡ್ಡಿ ಸಿಗಲಾರಕ ಗುಡ್ಡ ತಂದಾನ ಹನುಮಪ್ಪ. ಇಲ್ಲಿ ಒಂದು ನಿನ್ನ ಪ್ರಶ್ನೆ ಕೇಳ್ತಾನ. ಏನ್ರಿ? ಬಾಲ ಬ್ರಹ್ಮಚಾರಿ ಹನುಮಪ್ಪ ಗುಡ್ಡ ಏನು ತಗೊಂಡು ಬಂದಲ್ಲ, ಅದ್ರಾಗೇನ ಸಂಜೀವಿನಿ ಕಡ್ಡಿಯನ್ನು ಲಕ್ಷ್ಮಣಗ ಕೊಟ್ಟ. ಲಕ್ಷ್ಮಣ ಮ್ಯಾಗಿ ಅದ ಮತ್ತ ಆ ಗುಡ್ಡ ಹೋದ. ವಾಪಸ್ ಎಲ್ಲಿ ಇಟ್ಟಲ್ಲಿ. ಈಗ ಏನ್ ಇಟ್ಟನ್ಲ, ಇಟ್ಟಲ್ಲಿ ಒಂದು ಊರಾಗೈತಿ. ಆ ಗುಡ್ಡದಾಗ ಅದು ಯಾವ ಹಳ್ಳಿ, ಯಾವ ತಾಲೂಕಾ, ಯಾವ ಜಿಲ್ಲಾ, ಯಾವ ರಾಜ್ಯದೊಳಗೆ ಐತಿ.
ನೋಡು ಮಾಸ್ತರ್ ಮುಂದಿನ ಸಂಧಿಗೆ ಹೇಳ್ತಾರ ಶಾನ್ಯಾರ್ದಾರ ಹೌದಾ ಹೌದು ಮತ್ತೇನ್ ಹೇಳ್ತಾರ ಅವ್ರ ಏ ಮಾಡಿ ಬೋಕಸ ಮಾತಾಡ್ ಹೋಗಾರ ಅವ್ರ ಒಟ್ಟು ಯಾವ ನನ್ನಪ್ಪ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಡ್ಡು ಹೊಡೆದ ಹೌದ್ ಈ ದೇಶಕ್ಕೆ ಸ್ವತಂತ್ರವನ್ನ ತಂದು ಕೊಟ್ಟಾರು ನಿಮ್ ಹೆಣ್ಣು ಮಕ್ಕಳ ಒಳಗೆ ಯಾರು ಸಡ್ಡು ಹೊಡೆದು ಸ್ವತಂತ್ರ ತಂದು ಕೊಟ್ಟಾರಿವಿ ಇಲ್ಲ ನಂಗಿಲ್ಲ ಮಾಸ್ತರ ಹೌದು ಅಂತ ಮಹಾತ್ಮರು ಅವ್ರ ಹೆಸರು ತೆಗೆದು ಕೂಡ ನಾವು ಏನಾಗಬೇಕು ಅವ್ರ ಪಾದದೊಳಗೆ ಸಮಾಧಿವನು ಹೌದು ಹೌದಾ ಹೌದ್ ಒಂದ್ ಹೇಳ್ತಾರ